ನೀವು ಬನ್ನಿ ಪ್ರಶ್ನೆಗಳಿಗೆ ಪೊಲೀಸ್ ದಬ್ಬಾಳಿಕೆಗೆ ಅಮಾಯಕ ರೈತರ ಮೇಲೆ ಕೇಸ್ ಫೈಲ್ ಮಾಡುವ ಪೊಲೀಸರಿಗೆ ಅಮಾಯಕ ರೈತರಿಗೆ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದಬ್ಬಾಳಿಕೆ ಮಾಡುವ ಸರ್ಕಾರಕ್ಕೆ ಬೇಕೇ ಬೇಕು ಹೋರಾಟ ನೀರಿಗಾಗಿ ಹೋರಾಟ ಭ್ರಷ್ಟ ಸರ್ಕಾರಕ್ಕೆ ನೀವು ಈಗ ಅಪಾಸ ಮಾಡಿದ್ರೆ ಅದ್ರಿಗೆ ನನ್ನ ಅನಿಸಿಕೆ ಸರ್, ನನ್ನ ಅಭಿಪ್ರಾಯ ನಿಮಗ್ ಬಿಟ್ಟು ಸರ್. ಅದು ನಾವು ನೋಡಿ ಸರ್, ಇದು ನಿಮ್ಮ ಈಗ ನೋಡಿ, ಈಗ ಪ್ರಜಾಪ್ರಭುತ್ವದಲ್ಲಿ ನಾವು ನೀವು ಸ್ವಾಮಿ ಜನಸೇವೆ ಮಾಡಿದ್ದೇವೆ, ಹೌದಲ್ಲ? ಜನಪರ ಬಂದಿದ್ದ ಸ್ವಾಮೀಜಿಗಳು ಎಫ್ಐಆರ್ ಆಗೋದು ಅವಶ್ಯ. ಅವ್ರೇನು ಕಲ್ಲು ನೋಡಿದ್ರೆ ನಿಮಿಷ ಅವ್ರೇನು ಕಲ್ಲು ನೋಡಿದವ ಅದು ಏನ್ ಮಾಡಿದ್ದಾರೆ? ನಮ್ ಜೊತೆ ಪಾದಯಾತ್ರೆ ಬಂದು ಎಫ್ಐಆರ್ ಆಗಿದ್ದಾರೆ. ತನಿಖೆ ಪ್ರಶ್ನೆ ಅಲ್ಲ, ಎಫ್ಐಆರ್ ಆಗಿದ್ದು ಮೊದಲನೇ ತಪ್ಪು ನಮ್ಮ ಮೇಲೆ ಹಾಕಿ. ನಾವೇನ್ ಬೇಡದಲ್ಲ. ಅಮಾಯಕ ರೈತರ ಮೇಲೆ ಸ್ವಾಮೀಜಿ ಮೇಲೆ ಎಫ್ಐಆರ್ ಮೊದಲನೇ ನಾನು ತೀವ್ರವಾಗಿ ಖಂಡಿಸ್ತೀವಿ. ನಾವೆಲ್ಲ ಅದು ತಪ್ಪು. ನಾನು ಯಾಕೆ ಆಮರಣಾಂತ ಉಪವಾಸ ಅಂದ್ರೆ ನಮ್ಮ ಸಮಾಜಕ್ಕಾಗಿ, ಧರ್ಮಕ್ಕಾಗಿ ಅವರೆಲ್ಲ ಮುಕ್ಕೋಟಿ ದೇವರುಗಳಾಗಿರೋರು. ಇವತ್ತು ಮಠಮಾನ್ಗಳು ಒಂದೇ, ದೇವಸ್ಥಾನಗಳು ಒಂದೇ. ನಿಮ್ಗಳಿಗೆ ನಿಮ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ಕೇಸ್ ಆಗ್ತಿರ್ಲಿಲ್ಲ. ಅವರು ಇಲ್ಲಿ ಏನ್ ತಡಿಯಪ್ಪ, ಏನ್ ನೀವೇನ್ ಹೆದರ್ಬೇಡ್ರಿ, ನಿಮ್ ಸರ್ಕಾರ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳು ಹಂಗಿಲ್ಲ. ಯಾರೋ ಪುಡಿ ಮಂತ್ರಿಗಳು ಯಾರು ಕೈ ಬಾಯಿ ಕಚ್ಚೆ ಸರಿಗಿಲ್ವಲ್ಲ, ಅವ್ರುಗಳು ಇದನ್ನೆಲ್ಲ ಮಾಡ್ತಿರೋದು. ಅಂತ ಪಾಪಿಗಳನ್ನ ನೀವು ಮುಂದೆ ಬೆಳೆಯೋರು ಅಂತ ಬಗ್ಗೆ ಇಲ್ಲ. ನಿಮ್ಗೆ ಕಾನೂನು ಕೈ ಕೊಟ್ಟಿದ್ದೀವಿ, ಅದನ್ನ ಉಳಿಸ್ಕೊಂಡು ಬೆಳೆಸಿ. ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ರೆ ಹೆಂಗ್ ಅರೆಸ್ಟ್ ಮಾಡ್ತಾರೆ ಸ್ವಾಮಿಗಳನ್ನ? ಈಗ ಸ್ವಾಮಿಗಳು ಎಲ್ಲಿಂದ ಬಂದವ್ರೆ? ಸಮಾಜ ಇದ್ರೆ ನಾವೆಲ್ಲ ಇರೋದು, ನಾವು ದೇವಿ ಬರಕ್ ತಯಾರಾಗಿದ್ದೀವಿ ಅಂತ ಬಂದವ್ರೆ. ನಮ್ ಜಿಲ್ಲೆ ಒಳಗೆ 40 ಚಿಲ್ಲರೆ ಮಠಗಳು, 40 ಚಿಲ್ಲರೆ ಮಠಗಳು ಆ ಸ್ವಾಮಿಗಳೆಲ್ಲ ತಯಾರಾಗವ್ರೆ. ಈಗ ನನ್ನ ಜಿಲ್ಲೆ ಒಳಗೆ 3 ಲಕ್ಷ ಚಿಲ್ಲರೆ ಜನ ಅವ್ರೆ. ಆ ಜನ ನಮ್ಮನ್ನ, ನನ್ನಾಗ್ಲಿ, ಸುರೇಶ್ ಗೌಡನಾಗ್ಲಿ, ಕೃಷ್ಣಪ್ಪನಾಗ್ಲಿ, ಯಾರು ಎಲೆಕ್ಟೆಡ್ ಮೆಂಬರ್ಗಳು ಇದ್ದೀವಿ, ಸಾಯವರೆಗೂ ನಮ್ಮನ್ನ MLA ಮಾಡವ್ರೆ. ಆ ಸೇವೆ ಮಾಡೋದಕ್ಕೆ ಹೇಳಿ ನಾವೆಲ್ಲ ಹುಟ್ಟಿರೋದು, ನಮ್ಮನ್ನ ಮನುಷ್ಯರು ಮಾಡಿರೋದು. ಈಗ 90 ಲಕ್ಷ ಜನದ್ದು, 30 ಲಕ್ಷ ಜನದ್ದು ನೇಮ್ಗಳು ಇರ್ತಾವ. ಇರೋದು ನಾವು ಏನು ನಮ್ಮನ್ನ ಬೆಳೆಸವರಲ್ಲ. ಏನಾಗಿದೆ ನೋಡಿ, ನಾವು Shivanna, Subbudu Shivanna, and our district president, Mr. Yambaka Ravi, and Mr. Shant Kumar from Tiptur. And we came to the delegation to meet the Superintendent of Police, and we have given a memorandum to withdraw the cases, those who are filed on 31st of May, the farmers and the Swamijis, to withdraw the cases against them. So in that, we demanding the government immediately to withdraw the FIR against Swamijis and farmers. So that's what we are sitting in front of the SP office Dharna. Police officers are requesting that we talk with the government and we try to close these FIRs. They are requesting us to leave the Dharna and please oblige with us. So in this circumstance we are not obliging. Let them put it behind bars. We are ready to go to the jail. Thank you.